ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ. ಮನೆ ಬೇರೆ ಚೇಂಜ್ ಮಾಡ್ತಾ ಇದ್ವಿ. ಮನೆ ಚೇಂಜ್ ಮಾಡೋಕ್ಕಿಂತ ಮೊದಲೇ ಒಂದು ಪ್ರಾಬ್ಲಮ್ ಆಗಿತ್ತು ಮನೆಯಲ್ಲಿ. ಹಂಗಾಗಿ ನಂದು ವೆಯ್ಟ್ ಲಾಸ್ ವಿಡಿಯೋಗಳನ್ನೇ ಸರಿಯಾಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ತುಂಬ ವಿಡಿಯೋಗಳು ಮಾಡಿಟ್ಟಿದ್ದೀನಿ, ಒಳ್ಳೊಳ್ಳೆ ರೆಸಿಪಿದು. ಅದನ್ನೆಲ್ಲ ಅಪ್ಲೋಡ್ ಮಾಡ್ಬೇಕು ಫ್ರೆಂಡ್ಸ್. ಆದಷ್ಟು ಬೇಗ ಮಾಡ್ತೀನಿ. ಇವತ್ತಿನ ವಿಚಾರ ಏನಂತಂದ್ರೆ, ಈಗ ಚಳಿಗಾಲ, ಎಲ್ಲರಿಗೂ ಕೆಮ್ಮು, ಕಫ, ಶೀತ, ನೆಗಡಿ, ಗಂಟ್ಲು ನೋವು ಎಲ್ಲ ಬರ್ತಾ ಇದೆ. ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಯಾವ್ದಾದ್ರು ಕಷಾಯದ್ದು ಪೌಡ್ರು ಮಾಡೋದನ್ನ ಹಾಕಿ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡ್ರು. ನನ್ನ ವಾಟ್ಸಾಪ್ ಗ್ರೂಪಲ್ಲಿರೋ ಫ್ರೆಂಡ್ಸು, ಹಾಗೆ ನನ್ನ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಅಂತ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನೋಡಿ, ಚಳಿಗಾಲದಲ್ಲಿ ಕಾಫಿ ಟೀ ಬದಲು ಬಿಸಿ ಬಿಸಿ ಕಷಾಯ ಮಾಡ್ಕೊಳ್ಳಿ. ನೋಡಿ, 1 ಕಪ್ ಧನಿಯಾ ತಗೊಂಡಿದ್ದೀನಿ, 1/4 ಕಪ್ ಅಷ್ಟು ಸೋಂಕಾಳು ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಮೆಣಸು ತಗೊಂಡಿದ್ದೀನಿ, ಕಾಳು ಮೆಣಸು. ಇದು ಅಜ್ವೇನ ಅಂದ್ರೆ ಹೋಮ್ ಕಾಳು ತಗೊಂಡಿದ್ದೀನಿ 1 ಸ್ಪೂನು. ಮತ್ತೆ ಒಣಶುಂಠಿ ಪೌಡರ್ ಇದು ಒಂದು 10 ಲವಂಗ ತಗೊಂಡಿದ್ದೀನಿ. ಇದು ಕಾಡು ಏಲಕ್ಕಿ, ಮಾಮೂಲಿ ಏಲಕ್ಕಿನೇ ಬೇರೆ ಇರುತ್ತೆ. ಇದು ಕಾಡು ಏಲಕ್ಕಿ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ. ಒಂದು 10 ಪೀಸ್ ತಗೊಂಡಿದ್ದೀನಿ. ನೋಡಿ, ಚಕ್ಕೆ ತಗೊಂಡಿದ್ದೀನಿ, ಸಣ್ಣ ಸಣ್ಣದೊಂದು 5 ಪೀಸ್ ಚಕ್ಕೆ ತಗೊಂಡಿದ್ದೀನಿ. ಮತ್ತೆ ಅರ್ಶಿನ ಪೌಡರ್ ತಗೊಂಡಿದ್ದೀನಿ, ಟರ್ಮರಿಕ್. ಅರ್ಶಿನ ಕೊಂಬು ಬೇಕಾದರೂ ಹಾಕೊಳ್ಬೋದು. ಆಮೇಲೆ ಶುಂಠಿ, ಒಣ ಶುಂಠಿದು ಕೊಂಬ್ ಬರುತ್ತಲ್ಲ, ಅದನ್ನು ಹಾಕೊಳ್ಬೋದು. ಪೌಡ್ರ್ ಮಾಡುವಾಗ ಜೊತೆಯಲ್ಲಿ ಹಾಕಿ ಮಿಕ್ಸಿ ಮಾಡ್ಬೋದು. ನನ್ನ ಹತ್ರ ಆಲ್ರೆಡಿ ಪೌಡ್ರ್ ಇತ್ತು ಆರ್ಗ್ಯಾನಿಕ್ದು. ಅರ್ಶಿನೂ ಕೂಡ ಆರ್ಗ್ಯಾನಿಕ್ಗೆ. ನಾನೀಗ ಇದನ್ನೇ ಸೇರಿಸ್ಕೊಂಡು ಒಂದು ಒಳ್ಳೆ ಕಷಾಯ ಮಾಡ್ತಾ ಇದ್ದೀನಿ. ಕಷಾಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದಕ್ಕಿಂತ ಮುಂಚೆ ಸ್ಟವ್ ಹಚ್ಕೊಳ್ಳೋಣ. ಒಂದು ಬಾಣಲಿ ಇಡೋಣ. ಬಾಣಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ನಾವು ಮನೆ ಶಿಫ್ಟ್ ಮಾಡಿದ್ವಿ. ಈಗ ಬೇರೆ ಮನೆಗೆ ಬಂದಿದ್ದೀವಿ. ನಮ್ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ನೋಡಿ, ಅಡುಗೆ ಮನೆ ಎಷ್ಟು ಪುಟಾಣಿ ಇದೆ. ಈಗ ಬಾಣಲಿ ಬಿಸಿಯಾಗಿದೆ. ಕೊತ್ತಂಬರಿ ಬೀಜನ ಹಾಕೊಳ್ಳೋಣ. ಚೆನ್ನಾಗಿ ಇದನ್ನ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳೋಣ, ಗರ್ಗರಿ ಆಗೋಗೆ. ನೋಡಿ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಒಳ್ಳೆ ಘಮ ಬರ್ತಿದೆ. ಇದನ್ನ ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ. ಮತ್ತೆ ನೆಕ್ಸ್ಟ್ ಜೀರಿಗೆನ ಹಾಕೊಳ್ಳೋಣ. ಜೀರಿಗೆನೂ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಜೀರಿಗೆ ಕೂಡ ಹುರಿದಾಯ್ತು, ಚಿಟಪಟ ಅಂತ ಇದೆ. ನೆಕ್ಸ್ಟ್ ಈಗ ಸೋಂಕಾಳು ಹಾಕೊಳ್ಳೋಣ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಹುರಿದಾಗಿದೆ. ಇದನ್ನು ಸುಟ್ಕೊಳ್ಳೋಣ. ಹಾಗೆ ಈಗ ಏಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಮೆಣಸು ಕೂಡ ಹಾಕ್ತಿದ್ದೀನಿ, ಚಕ್ಕೆ ಕೂಡ ಹಾಕ್ತಾ ಇದ್ದೀನಿ, ಲವಂಗ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬಿಸಿ ಆದ್ಮೇಲೆ ಈ ಅಜ್ವಾನ ಇದೆಯಲ್ಲ, ಇದು ಕೂಡ ಹಾಕ್ಬಿಡ್ತೀನಿ. ಹೋಮ್ಕಾಳು, ಈಗ ಹೋಮ್ಕಾಳು ಅಜ್ವಾನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ ಸ್ವಲ್ಪ ಇದು ಮೆಂತೆ ಮೊಳಕೆ ಬರೆಸಿ ಒಣಗಿಸಿ ಇಟ್ಟಿರೋಂಥದ್ದು, ಇದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ. ಇದು ಕೂಡ ಸ್ವಲ್ಪ ಬಿಸಿ ಆದ್ರೆ
ಸಾಕಿಷ್ಟು. ಸ್ಟವ್ ಆಫ್ ಮಾಡಿಬಿಟ್ಟು ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು, ಗರ್ಗರಿ ಆಗೋ ಥರ. ಘಮ ಸಖತ್ತಾಗಿ ಘಮ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಪರಿಮಳ. ಇದೆಲ್ಲ ಸ್ವಲ್ಪ ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕೀಗ. ಬಿಸಿ ಇರುವಾಗ ಗ್ರೈಂಡ್ ಮಾಡಬಾರ್ದು, ಫುಲ್ಲು ತಣ್ಣಗಾಗಬೇಕು. ನಂತರ ಅದು ಪೌಡ್ರು ಮಾಡ್ಕೊಂಡಾದ್ಮೇಲೆ ಇದು ಶುಂಠಿ ಪೌಡರು ಮತ್ತು ಟರ್ಮರಿಕ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ ಫ್ರೆಂಡ್ಸ್, ಫ್ರೈ ಮಾಡಿಟ್ಟಿರೋದೆಲ್ಲ ತಣ್ಣಗಾಗಿದೆ. ಕಷಾಯ ಮಾಡಲಿಕ್ಕೆ ಫ್ರೈ ಮಾಡಿರೋದು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ಗೆ ಎಲ್ಲ ಹಾಕಿದ್ದೀನಿ. ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಗ್ರೈಂಡ್ ಆದರೆ ಸಾಕು. ತುಂಬ ನುಣ್ಣಗೂ ಮಾಡಬಾರ್ದು, ತುಂಬ ದಪ್ಪನೂ ಇರಬಾರ್ದು, ತರಿ ತರಿಯಾಗಿ ಮೀಡಿಯಮ್ ಆಗಿ ಈ ರೀತಿ ಇರಬೇಕು. ಈಗ ಇದಕ್ಕೆ ಶುಂಠಿ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕ್ತಿದ್ದೀನಿ. ಇದೆಲ್ಲ ಮಿಕ್ಸ್ ಕೊಡೋಣ. ಈಗ ಮಿಕ್ಸ್ ಆಗೋ ಥರ ಒಂದು ಗ್ರೈಂಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಕಷಾಯ ಪೌಡರು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅಬ್ಬಬ್ಬಾ, ಘಮ ಅಂತೂ ತಡಿಯಕ್ಕಾಗ್ತಾ ಇಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಈಗ ಒಂದು ಕಷಾಯ ಮಾಡಿಕೊಂಡು ಕುಡಿಯೋಣ. ಈಗ ಕಷಾಯ ಇದು ಪೌಡರ್ ಅಂತೂ ಆಯಿತು. ಈಗ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಕಷಾಯ ಪೌಡರ್ ಆಗಿದೆ. ಈ ಚಳಿಗಾಲದಲ್ಲಿ ಕಾಫಿ ಟೀ ಕುಡಿದು ಗ್ಯಾಸ್ಟ್ರಿಕ್ ಮಾಡ್ಕೊಳ್ಳೋ ಬದಲು ನೋಡಿ ಈ ರೀತಿ ಕಷಾಯ ಮಾಡಿಕೊಂಡು ಕುಡೀರಿ. ತುಂಬ ಹೆಲ್ತಿ ಆಗಿರ್ತೀರ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೊಡಿ, ಯಾವುದೇ ಕಫ ಬರಲ್ಲ, ಎದೆಯಲ್ಲಿ ಕಫ ಕಟ್ಟೋದು ಕಡಿಮೆ ಆಗುತ್ತೆ. ವೀಸಿಂಗ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ತುಂಬ ತುಂಬ ಚೆನ್ನಾಗಿರುತ್ತೆ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನೀವು ಮಾಡ್ಕೊಂಡು ಕುಡೀರಿ. ಈ ಕಷಾಯದ ಪೌಡ್ರನ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಕಷಾಯ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಸ್ಟವ್ ಹಚ್ಚಿದ್ದೀನಿ. ನೀರು ಕುದಿಲಿಕ್ಕೆ 1 ಲೋಟ ಹಾಕಿದ್ದೀನಿ, ಮತ್ತೆ ಇನ್ನೊಂದು ಲೋಟ ಹಾಕ್ತಾ ಇದ್ದೀನಿ. ಈ ಕಪ್ಪಲ್ಲಿ 2 ಕಪ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಕುದೀಲಿ. ನೋಡಿ ಫ್ರೆಂಡ್ಸ್, ನೀರು ಕುದೀತಾ ಇದೆ. ನೋಡಿ, 1 ಲೋಟಕ್ಕೆ 1 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ ಮೀಡಿಯಂ ಸ್ಪೂನು, ಅದರಲ್ಲಿ 1 ಲೋಟಕ್ಕೆ 1 ಸ್ಪೂನ್ ಕಷಾಯ ಹಾಕೋಬೇಕು. ಅದೇ ರೀತಿ ನಾನು 2 ಲೋಟ ಹಾಕಿರೋದ್ರಿಂದ ನೋಡಿ ಸ್ವಲ್ಪ ಕಡಿಮೆಯಾಗಿ 2 ಸ್ಪೂನ್ ಹಾಕಿದ್ದೀನಿ. ಇವಾಗ ಕುದೀತಾ ಇದೆ. ಈಗ ಇದಕ್ಕೆ 1 ಲೋಟ ಹಾಲು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್, ಕಷಾಯ ರೆಡಿ ಇದೆ. ಈಗ ಬಸ್ಕೊಳ್ಳೋಣ. ನೋಡಿ ಫ್ರೆಂಡ್, ಬಸ್ಕೊಂಡಾದ ನಂತರ ಆರ್ಗ್ಯಾನಿಕ್ದು ಬೆಲ್ಲದ ಪೌಡ್ರು ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಕುದಿಯುವಾಗ ಹಾಕಬೇಡಿ, ಕೆಳಗಿಳಿಸ್ಕೊಂಡು ಬಸ್ಕೊಂಡು ನಂತರ ಬೆಲ್ಲನ ಸೇರಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್,
ಬಿಸಿ ಬಿಸಿ ಕಷಾಯ ರೆಡಿ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನೋಡಿ, ಈಗ ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಕಷಾಯ ಮತ್ತೆ ಕಷಾಯದ ಪೌಡ್ರು ಹೇಗೆ ಮಾಡ್ಕೊಳ್ಳೋದು, ಪೌಡ್ರ್ ಮಾಡ್ಕೊಂಡ ನಂತರ ಕಷಾಯ ಹೇಗೆ ತಯಾರಿಸ್ಕೊಳ್ಳೋದು ಅಂತ ವಿಡಿಯೋ ಮಾಡಿದ್ದೀವಿ. ನೀವು ಕೂಡ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ಇನ್ನು ಯಾವ ರೀತಿ ಕಷಾಯ ಬೇಕು ಅಂತ ಹೇಳಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ಚಳಿಗಾಲಕ್ಕೆ ಆಗುವಂಥ ಕಷಾಯಗಳನ್ನೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರ್ತೀನಿ. ಹಾಗಾಗ ಇದು ಮುಗಿದ ನಂತರ ಬೇರೆ ಕಷಾಯ ಮಾಡೋದನ್ನು ವಿಡಿಯೋ ಮಾಡ್ತೀನಿ. ಎಲ್ಲರೂ ಹೆಚ್ಚೆಚ್ಚು ಜನ ಇದನ್ನು ವಿಡಿಯೋನ ನೋಡಿ ಒಂದು ಕಾಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ. ಹೆಚ್ಚೆಚ್ಚು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ನ ಫ್ರೆಶ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಒಂದು ಲೈಕ್ ಕೊಡಿ ಮರಿಬೇಡಿ. ನೋಡಿ ಫ್ರೆಂಡ್ಸ್, ನಮ್ಮ ಪಾಪು ಕೂಡ ಟೇಸ್ಟ್ ಮಾಡ್ತಾ ಇದ್ದಾನೆ ಕಷಾಯನ. ಈಗ ಸ್ಕೂಲಿಂದ ಬಂದ, ಬಿಸಿ ಬಿಸಿ ಕಷಾಯನ ಕುಡಿತಾ ಇದ್ದಾನೆ. ಹೇಗಿದ್ಯಾ ಪಾಪು? ಸಖತ್ತಾಗಿದೆ. ಸೂಪರ್ ಆಗಿದ್ಯಾ? ಕುಡಿಬೋದಾ? ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿದೆ. ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಕಷಾಯ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ವಾವ್, ಸೂಪರ್ ಆಗಿದೆ. ನೋಡಿದ್ರೇನೆ ಎಷ್ಟು ಖುಷಿ ಆಗುತ್ತೆ ನೋಡಿ. ನೀವು ಕೂಡ ಮಾಡ್ಕೊಳ್ಳಿ. ವಾವ್, ನೋಡಿ ಫ್ರೆಂಡ್ಸ್, ಈ ರೀತಿ ಏರ್ ಕಂಟೈನರ್ ಬಾಟಲ್ಗೆ ಹಾಕ್ಬಿಟ್ಟು ಇಟ್ಕೊಳ್ಳಿ. ಗಾಳಿ ಹೋಗ್ಬಾರ್ದು, ಟೈಟಾಗಿ ಏರ್ ಹೋಗ್ದಂಗೆ ಇಟ್ಕೊಳ್ಳಿ. ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಉಪಯೋಗಿಸ್ಬೋದು.